ಮುಂದಿನ ಕಾರ್ಯಕ್ರಮ ಶ್ರೀಯುತ ರಾಮಸ್ವಾಮಿಯವರಿಂದ. ನಾನು ಆ್ಯಕ್ಚುಲಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅದು ಹೆಂಗೆ ನಡೀತು ಅಂತ ಹೇಳ್ತೀನಿ. ಅದು ಹೆಂಗೆ ಅಂದರೆ, ನಮ್ಮ ಶಕುಂತಲಾ ರಾಮನವಮಿ ಮಾಡಿದ್ರು ಗಿರಿನಗರದಲ್ಲಿ ಶಾರದಮ್ಮನವ್ರ ಗುಡಿನಲ್ಲಿ. ಸೊ ಅವ್ರು ಪ್ರತಿ ತಿಂಗಳು ಮಾಡಿ ಹಿಂದ್ರು ಚೆನ್ನಾಗಿದೆ ಹಿಂಗೆ ಹೇಳ್ಕೊಂಡು ಬರ್ತೀವಿ. ನನಗೇನಂದ್ರೆ ಏನಾದ್ರು ಒಂದು ಚೂರು ಸಿಕ್ತು ಅಂದರೆ ಅದು ಮಾಡೇ ಬಿಡ್ತೀವಿ. ನಾನು ಹೆಂಗೆ ಅವಳು ಸುಮ್ಮನೆ ಆಗ್ಬಿಟ್ಲು ಈ ತಿಂಗಳು ಮುಂದಿನ ತಿಂಗಳು ಅಂತ, ನನಗೆ ಮಾಡಬೇಕು ಹೇಳಿಬಿಟ್ಟಿನಲ್ಲ ಅಂತ. ಆಮೇಲೆ ಯೋಚನೆ ಮಾಡಿದೆ, ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಡೆಸಬೇಕಲ್ಲ, ಪ್ರತಿ ತಿಂಗಳು ನಡೆಸ್ತೀವಿ. ಈಗ ಒಂದು ಹಾಲು ನಾವು ತಗೋತೀವಿ, ಬಾಡಿಗೆ ಕೊಡ್ಬೇಕು, ಅದಕ್ಕೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಒಂದ್ಸಲಿ ಎರಡು ಸರಿ ಪ್ರತಿ ತಿಂಗಳು ಹೆಂಗೆ ಕಮಿಟ್ ಮಾಡ್ಕೊಳ್ಳೋದು ಹಿಂಗೆ ನಮ್ಮ ಶೈಲಜಾ ಹತ್ರ ಮಾತಾಡಿದಾಗ ಅವ್ರು ಇದನ್ನು ಸಜೆಸ್ಟ್ ಮಾಡಿದ್ರು. ಶೈಲಜಾ ಅವ್ರು ಒಪ್ಕೊಳ್ಳೋದಿರ್ಲಿ, ಅವ್ರ ಪತಿ ದೇವರು ಅವರ ಸಹಕಾರ ತುಂಬಾ ದೊಡ್ಡದು ಈ ವಿಶ್ವದಲ್ಲಿ. ಹಾಗಾಗಿ ಸುಮಾರು ಒಂದು 8 ಕಾರ್ಯಕ್ರಮ ನಾವು ಇಲ್ಲೇ ಮಾಡಿದ್ವಿ. ನಾವೆಲ್ಲೋ ಹಾಕೋಸ್ಕರ ಒಂದ್ 2-3 ಸಲ ದೇವಸ್ಥಾನ ಅಂತ ಕಡೆನೂ ಮಾಡಿದ್ವಿ. ಲಕ್ಷ್ಮೀ ಮೋಹನ್ ಅವ್ರ ಮದುವೆ ಮಾಡಿದ್ವಿ, ಸುಬ್ರಹ್ಮಣ್ಯ ಜೋಯಿಸ್ ಅವ್ರ ಮದುವೆ ಮಾಡಿದ್ವಿ, ಹಾಗಾಗಿ ಕಲ್ಪನಾ ಪ್ರಸಾದ್ ಅವ್ರ ಮದುವೆ ಮಾಡಿದ್ವಿ. ಹಾಗಾಗಿ ನಮ್ಗಿದು ಬರೀ ಒಂಥರ ಶಾರ್ಟ್ ಅಂಡ್ ಸ್ವೀಟ್ ಅಂತೀವಲ್ಲ, ಆ ತರ ಹಾಗಾಯ್ತು. ಈಗ ಮುಂದಿನ ಕಾರ್ಯಕ್ರಮ ಶ್ರೀಯುತ ರಾಮಸ್ವಾಮಿ ಅವರಿಂದ ಅವರ ಸ್ವಗೃಹದಲ್ಲಿ. ಎಲ್ಲರಿಗೂ ನಮಸ್ಕಾರ. ಒಂದು ಅಭಂಗ ಆಯ್ತಾ ಇದೆ. ಒಂದು ಅಭಂಗ ಹೇಳ್ತಾ ಇದ್ದೀನಿ. ಈ ಅಭಂಗರೇ ನಿಮ್ಗೆಲ್ಲ ಸಂತ ಜ್ಞಾನೇಶ್ವರು, ತುಕಾರಾಮ್, ಅವ್ರದ್ದೆಲ್ಲ ನಿಮ್ಗೆ ಜ್ಞಾಪಕ ಇರ್ಬೋದು. ಆದ್ರೆ ನಾ ಇವತ್ತೊಬ್ಬರು ಇದೊಬ್ಬರು ಶ್ರೇಷ್ಠ ಸಂತರು ಕಾನೋಪಾತ್ರ ಅಂತ ಹೇಳ್ಬಿಟ್ಟು ಅವರು ರಚನೆ ಮಾಡಿದ್ದ ಒಂದು ಅಭಂಗವನ್ನು ನಾನು ಹೇಳ್ತಾ ಇದ್ದೀನಿ, ಆಲಿಸಿ ಹಾಗೂ ಆನಂದ ಪಟ್ಟು ಏನ್ ಬೇಕು. नको देवराया अंत पाहू प्राण हा सर्वथा गाऊ पाहे. नको देवराया अंत पाहू प्राण हा सर्वथा गाऊ पाहे. नको देवराया भगिनी से परस राग धरिये मग लागी बाहले कैसे देवा. हरिणी से परस राग धरिये मग लागी बाहले कैसे देवा. नको देवराया अंत आता पाहू प्राण हा सोधा गाऊ पाहे. नको देवराया ठागन दिसे त्रिभुवानी भावे हो जनानी गीताबाई. तुझविन ठागन दिसे त्रिभुवानी भावे हो जनानी गीताबाई. नको देवराया अंत आता प्राण हा सर्वथा गाऊ पाहे. नको देवराया नकुलुनियास झाले उदास. नकुलुनियास झाले उदास. हेही पानोपात्रासे हृदयात. हेही कानोपात्रेस हृदयात.
नको देवराया अंत आत्मारू प्राण हासोथा जाऊ पाहे नको देवराया. ಇದು 1965ನೇ ಇಸ್ವಿನಲ್ಲಿ ಸಾದಿ ಮಾನ್ಸ ಅಂತ ಹೇಳ್ಬಿಟ್ಟು ಒಂದು ಚಿತ್ರ, ಮರಾಠಿ ಚಿತ್ರ ಬಂದಿತ್ತು. ಆ ಚಿತ್ರದಲ್ಲಿ ಇದನ್ನ ಅವ್ರು ಅಳವಡಿಸ್ಕೊಂಡಿದ್ರು. ಬಟ್ ಇದು ಜಾಸ್ತಿ ಎಲ್ಲೂ ನಿಮಗೆ ಕೇಳಕ್ ಸಿಕ್ಕಲ್ಲ. ಬಹಳ ಸುಂದರವಾಗಿ ಗಾಯನ ಮಾಡಿದಂತಹ ಶ್ರೀಯುತ ರಾಮಸ್ವಾಮಿ ಅವರು